ಹಲೋ ಫ್ರೆಂಡ್ಸ್, ನಾನು ಬಬಿತಾ. ವೆಲ್ಕಮ್ ಟು ಬ್ಯಾಕ್ ಬಬಿತಾಸ್ ಟೇಸ್ಟೀಸ್ ರೆಸಿಪೀಸ್. ಇವತ್ತು ಸಂಡೇ, ಸೊ ಎಲ್ಲರಿಗೂ ಹಾಲಿಡೇಸ್ ಇರುತ್ತೆ. ಇವತ್ತು ಮನೆಯವರ ಜೊತೆ ಎಲ್ಲ ಸೇರಿಕೊಂಡು ಒಳ್ಳೆ ಬಿರಿಯಾನಿ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಇವತ್ತು ನಾವು ನಮ್ಮ ಮನೆಯಲ್ಲಿ, ಅಂದರೆ ನಾನು ಮಾಡಿದಲ್ಲ, ನಮ್ಮ ಮನೆಯವರು ಮಾಡಿರೋದು, ನನ್ನ ಹಸ್ಬೆಂಡು. ಇವತ್ತು ಅವರು ತಳಕಾಪಟ್ಟಿ ಬಿರಿಯಾನಿನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಬನ್ನಿ. ಅದ್ರ ಜೊತೆಗೆ ನಾವಿವತ್ತು ಲಿವರ್ದು ಚಾಪ್ಸು ಮತ್ತು ಮೊಸರು ಬಜ್ಜಿ, ಈರುಳ್ಳಿ, ಲೆಮನ್ನು ಎಲ್ಲ ರೆಡಿ ಮಾಡಿದ್ದೀನಿ. ಸೊ ನೋಡೋದಕ್ಕೆ ನೀವು ರೆಡಿ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಸಹ ಇದೇ ಥರ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ನಮಗೆ ತಪ್ಪದೆ ಕಮೆಂಟ್ನಲ್ಲಿ ತಿಳಿಸಿ. ಬಾಯ್. ನಾನು ಪಾಲ್ ಪ್ರವೀಣ್. ನನ್ನ ಚಾನಲ್ಗೆ ಸುಸ್ವಾಗತ. ನಾನಿವತ್ತು ನಿಮಗೆ ತಲ್ಪಾಕಟ್ಟಿ ಬಿರಿಯಾನಿ ಹೇಗೆ ಈಸಿಯಾಗಿ ಮಾಡ್ಬೋದು, ಮನೆಯಲ್ಲೇ ರುಚಿಯಾಗಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ನೀವು ನೋಡ್ತಿರಂಗೆ ನಮ್ಮ ಮನೇಲಿ ಇವತ್ತು ತಲ್ಪಾಕಟ್ಟಿ ಬಿರಿಯಾನಿ ಹಾಗೂ ಮಟನ್ ಬಿರಿಯಾನಿ ಹಾಗೆ ಮಟನ್ ಚಾಪ್ಸನ್ನು ಮಾಡಿದ್ದೇವೆ. ಇವತ್ತು ನಾವು ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲನೇದಾಗಿ ಇಲ್ಲಿ ನಾನು ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಮಟನ್ಗೆ ಅರಿಶಿನ, ಉಪ್ಪು, ಖಾರದ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಚಮಚ ಹಾಕಿದ್ದೀನಿ. ಇದನ್ನು ನಾವು 30 ಮಿನಿಟ್ಸ್ ಮ್ಯಾರಿನೇಷನ್ ಮಾಡಬೇಕು. ಮೊದಲನೇದಾಗಿ ನಾವು ಡ್ರೈ ಮಸಾಲಾನ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ನಾನು ಮೊದಲನೇದಾಗಿ ಇಲ್ಲಿ 1 ಟೀ ಸ್ಪೂನು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಅರ್ಧ ಚಮಚದಷ್ಟು ಲವಂಗಾನ ಹಾಕ್ತಾಯಿದ್ದೀನಿ. 2 ಚಕ್ಕೆ ಹಾಕ್ತಾಯಿದ್ದೀನಿ. ಅರ್ಧ ಸ್ಟಾರ್ ಅನೀಸ್ ಹಾಕ್ತಾಯಿದ್ದೀನಿ. 4 ರಿಂದ 5 ಏಲಕ್ಕಿ ಹಾಕ್ತಾಯಿದ್ದೀನಿ. 1 ಮೇಜ್ ಹಾಕ್ತಾಯಿದ್ದೀನಿ. ಬ್ಲ್ಯಾಕ್ ಸ್ಟೋನ್ ಹೂವು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಈಗ ಜೀರಿಗೆ ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ. ಈಗ 1.5 ಸ್ಪೂನಷ್ಟು ಸೋಂಪು ಹಾಕ್ತಾಯಿದ್ದೀನಿ. 1.5 ಸ್ಪೂನಷ್ಟು ಧನಿಯಾ ಹಾಕ್ತಾಯಿದ್ದೀನಿ. ಮೆಣಸು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಎರಡು ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ನಾನು ಅರ್ಧ ಸ್ಪೂನ್ ಉಪ್ಪನ್ನು ಹಾಕಿದ್ದೀನಿ. ಈಗ ಇದನ್ನು ಡ್ರೈ ಪೌಡರ್ ಮಾಡ್ಕೊಳ್ತೀನಿ. ಈ ಎಲ್ಲ ಮೆಜರ್ಮೆಂಟ್ಸು ನಾನು ಅರ್ಧ ಕೆ ಜಿ ಮಟನ್ನು, ಅರ್ಧ ಕೆ ಜಿ ಬಿರಿಯಾನಿ ರೈಸ್ಗೋಸ್ಕರ ಮಾಡಿರೋದು. ನೀವು 1 ಕೆ ಜಿ ಮಾಡ್ತೀನಿ ಅಂದರೆ ಇದೇ ಮೆಜರ್ಮೆಂಟ್ಸ್ನ ಡಬಲ್ ಮಾಡ್ಕೊಳ್ಳಿ. ಎಲ್ಲ ಮೆಜರ್ಮೆಂಟ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನೋಡಿ, ನಾನು ಇವಾಗ ತಲ್ಪಾಕಟ್ಟಿ ಮಸಾಲಾ ಪೌಡರ್, ಬಿರಿಯಾನಿ ಮಸಾಲಾ ಪೌಡರ್ ರೆಡಿ ಮಾಡ್ಕೊಂಡಿದ್ದೀನಿ. ತಲ್ಪಾಕಟ್ಟಿ ಬಿರಿಯಾನಿ ಮಸಾಲ ರೆಡಿ ಆಯಿತು. ಈಗ ನಾವು ಎರಡನೇದಾಗಿ ಗ್ರೀನ್ ಮಸಾಲ ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು 2 ಕಪ್ಪಷ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ. ಎರಡು ಈರುಳ್ಳಿ ಹಾಕಿದ್ಮೇಲೆ ಒಂದು 4 ಹಸಿರು ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. 1/4 ಕಪ್ಪಷ್ಟು ಜಿಂಜರ್ ಹಾಕ್ತಾಯಿದ್ದೀನಿ. 1/4 ಕಪ್ಪಷ್ಟು ಗಾರ್ಲಿಕ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಗ್ರೀನ್ ಪೇಸ್ಟ್ ರೆಡಿಯಾಗಿದೆ.
ಈಗ ಕುಕ್ಕರಲ್ಲಿ 1/2 kg ಮಟನ್ನು ನಾವು ಏನು ಮ್ಯಾರಿನೇಷನ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅದನ್ನು ಹಾಕಿದ್ದೀವಿ. ಅದ್ರ ಜೊತೆ ನಾವು ಸ್ವಲ್ಪ ಪುದೀನಾನ ಹಾಕ್ತೀವಿ, ಬೇಕಾಗಿರುವ ನೀರನ್ನು ಹಾಕ್ತೀವಿ. ಇಲ್ಲಿ ನಾನು 3 ಕಪ್ಪು ನೀರು ಹಾಕ್ತಾಯಿದ್ದೀನಿ. 1 ಚಮಚದಷ್ಟು ಉಪ್ಪನ್ನು ಹಾಕಿದ್ದೀನಿ. ಇದನ್ನು ನಾವು 2 ವಿಸಲ್ ಬರೋ ತನಕ ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಮಟನ್ ಬೇಯಿಸೋಕ್ಕಿಂತ ಮುಂಚೆ ನಾವು ಮಾಡಿರುವ ಬಿರಿಯಾನಿ ಡ್ರೈ ಮಸಾಲ ಪೌಡರ್ 1 ಚಮಚದಷ್ಟು ಹಾಕಬೇಕು. ಇವಾಗ ಬಿರಿಯಾನಿ ಪೌಡ್ರು ಮಸಾಲ ಪೌಡ್ರು ರೆಡಿ ಆಯಿತು, ಮತ್ತು ಗ್ರೀನ್ ಮಸಾಲ ಪೌಡ್ರು ರೆಡಿ ಆಯಿತು, ಮತ್ತು ಇದು ಮಟನ್ನ ನಾವು ಕುಕ್ಕರಲ್ಲಿ ಹಾಕಿ 2 ವಿಷಲ್ ಕೂರಿಸ್ಕೊಂಡಿದ್ವಿ. ಸೊ ಎಲ್ಲ ರೆಡಿ ಇದೆ. ಈಗ ನಾವು ಒಗ್ಗರಣೆಗೆ ಬೇಕಾಗಿರೋ ವಸ್ತುಗಳನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಇದು 2 ಟೊಮೆಟೊ, 1 ಟೊಮೆಟೊ ಅರ್ಧ kgಗೆ ಸಾಕು. 1 ಟೊಮೆಟೊ ಸಣ್ಣದಾಗಿ ಹಚ್ಕೊಂಡಿದ್ದೀವಿ. ಆಮೇಲೆ 1 ಈರುಳ್ಳಿ ಹಚ್ಕೊಂಡಿದ್ದೀವಿ. ಆಮೇಲೆ ಸ್ವಲ್ಪ ಸೋಂಪು, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ನಿಂಬೆ ರಸ, ಹಾಗೂ ಎಣ್ಣೆ, ತುಪ್ಪ, ಗಟ್ಟಿ ಮೊಸರು. ನಾವು 2 ಗ್ಲಾಸ್ ಅಕ್ಕಿಯನ್ನು ನೆನೆಸಿ ಇಟ್ಕೊಂಡಿದ್ದೀವಿ. ಇಲ್ಲಿ ನಾವು ಬಾಸ್ಮತಿ ರೈಸನ್ನು ಉಪಯೋಗಿಸ್ತಾ ಇದ್ದೀವಿ. ಈಗ ತಲ್ಪಕಟ್ಟಿ ಬಿರಿಯಾನಿ ಮಾಡುವ ಸಮಯ. ಈಗ ಮೊದಲನೇದಾಗಿ ನಾನು 1 ಕಪ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಈಗ ಎಣ್ಣೆ ಕಾದಿದೆ. ಕಾದಿರೋ ಎಣ್ಣೆಗೆ ಸ್ವಲ್ಪ ಸೋಂಪು, ಸ್ವಲ್ಪ ಪಲಾವ್ ಎಲೆ, ಹಾಗೂ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿನ ಕೆಂಪಗಾದ ತನಕ ಸ್ವಲ್ಪ ಬೇಯಿಸ್ಕೋಬೇಕು. ಈಗ ನಾನು ರುಬ್ಬಿರುವ ಗ್ರೀನ್ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಈಗ ಈ ಗ್ರೀನ್ ಮಸಾಲ ರಾ ಸ್ಮೆಲ್ ಹೋಗೋ ತನಕ ಬೇಯಿಸ್ಕೋಬೇಕು. ಈಗ ಸ್ವಲ್ಪ ಪುದೀನ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ತಲ್ಪಕಟ್ಟಿ ಡ್ರೈ ಪೌಡರನ್ನು ಹಾಕ್ತಾಯಿದ್ದೀನಿ. ಈಗ ಇನ್ನೂ ಸ್ವಲ್ಪ ಕೊತ್ತಂಬರಿ ಹಾಗೂ ಪುದೀನಾನ ಮತ್ತೆ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಬೆಂದಿರುವಂಥ ಮಟನನ್ನು ಹಾಕ್ತಾಯಿದ್ದೀನಿ. ಹಾಕಿದ ಮೇಲೆ ನಾವು ಹೈ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಹಚ್ಚಿರುವ ಟೊಮೆಟೊವನ್ನು ಹಾಕೊಳ್ತಾ ಇದ್ವಿ. ಟೊಮೆಟೊ ಚೆನ್ನಾಗಿ ಬೇಯಬೇಕು. ಟೊಮೆಟೊ ಸ್ಮ್ಯಾಶ್ ಆಗೋ ತನಕ ನಾವು ಬೇಯಿಸ್ಕೋಬೇಕು.
ಈಗ ಅರ್ಧ ಕಪ್ಪಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ 2 ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಪುದೀನ ಹಾಗೂ ಕೊತ್ತಂಬರಿಯನ್ನು ಹಾಕ್ತಾ ಇದ್ದೀನಿ. ಈಗ 3 ಲೋಟ ಮಟನ್ ಸೂಪನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಾವು ½ kg ಬಾಸುಮತಿ ರೈಸ್ಗೆ 3 ಲೋಟ ಮಟನ್ ಸೂಪನ್ನು ಹಾಕಿದ್ದೀವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಾವು ಮುಂಚೆ ಮಸಾಲ ಪೌಡ್ರಲ್ಲೂ ಉಪ್ಪು ಹಾಕಿದ್ದೀವಿ, ಹಾಗೆ ಮ್ಯಾರಿನೇಷನಲ್ಲೂ ಸ್ವಲ್ಪ ಉಪ್ಪು ಹಾಕಿದ್ದೀವಿ. ಸೊ ಅದಕ್ಕೆ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕಿ. ಈಗ ಮಸಾಲ ಕುದೀತಾ ಇದೆ, ಅದು ಕುದಿದ ಮೇಲೆ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ಈಗ ಅರ್ಧ ಚಮಚದಷ್ಟು ನಿಂಬೆಹಣ್ಣನ್ನು ಹಾಕ್ತಾ ಇದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಹೊಡಿಸ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ರುಚಿಯಾದ ತಲಪಾಕಟ್ಟಿ ಬಿರಿಯಾನಿ ರೆಡಿಯಾಗಿದೆ. ಬಿಸಿ ಬಿಸಿ ತಲಪಾಕಟ್ಟಿ ರೆಡಿ ಟು ಸರ್ವ್. ನೀವು ತಿನ್ನಿ, ಎಂಜಾಯ್ ಮಾಡಿ. ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.